ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಬಸವಣ್ಣನವರು ಬಗ್ಗೆ ಮಾತುಗಳನ್ನು ಹೇಳ್ತೀನಿ. ಬಸವಣ್ಣನವರು ಕ್ರಿಸ್ತ ಶಕ 1131ರಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಅವರ ವಂಶಕನಲ್ಲ ಅಂಕಿತನಾಮ ಕೂಡಲ ಸಂಗಮದೇವ. ಅವರ ತಂದೆ ಹೆಸರು ಮಾದರಸ ಮತ್ತು ತಾಯಿ ಹೆಸರು ಮಾದಲಂಬಿಕೆ. ಅವರ ಪತ್ನಿಯರ ಹೆಸರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಬಸವಣ್ಣನವರು ಎಲ್ಲರಿಗೂ ಸಮಾನರು ಎಂದು ಹೇಳಿದರು. ಅವರ ಕಾಯಕವೇ ಕೈಲಾಸ ಎಂದು ಹೇಳಿದರು. ಅಂದರ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ದೇವರ ಪೂಜೆಯಷ್ಟೇ ಶ್ರೇಷ್ಠ. ಬಸವನ ಕೂಡಲ ಸಂಗಮದಲ್ಲಿ ಅನುಭವ ಮಂಟಪ ಕಟ್ಟಿಸಿದರು. ಅವರ ಕ್ರಿಸ್ತ ಶಕ 1167ರಲ್ಲಿ ಆದರೂ ಬಸವಣ್ಣನವರ ಜೀವನದಿಂದ ನಾವು ಸತ್ಯ ಮಾತಾಡಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು, ಸಹಾಯ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದು ಹೇಳಿದರು. ನಮಸ್ಕಾರ.